ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಶರೀಫ್ ಅಂತ. ನಾನು ಮಲ್ನಾಡ್ ಕ್ಯಾನ್ಸರ್ ಹಾಸ್ಪಿಟಲ್ ಶಿವಮೊಗ್ಗ ಅಲ್ಲಿ ವಿಕರ್ಣ ವಿಭಾಗದಲ್ಲಿ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ. ನಾವೀಗ ಟ್ರೀಟ್ಮೆಂಟ್ ಹೇಗಾಗತ್ತೆ ಏನಾಗತ್ತೆ ಅಂತ ಗೊತ್ತಾಯಿತು, ಆದರೆ ಅದ್ರ ಪ್ರೋಗ್ರಾಮ್ ಬಗ್ಗೆ ಡೀಟೇಲ್ ಅರ್ಥ ಮಾಡ್ಕೊಳ್ಳೋಣ. ಈ ಮಷೀನ್ ಯಾಕೆ ಇಂಪಾರ್ಟೆಂಟು, ಈ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಯಾಕೆ ಇಲ್ಲಿ ಬಂದು ತೊಗೋಬೇಕು, ಅದೆಲ್ಲ ನಿಮಗೆ ಅನ್ನಿಸ್ಬೇಕು. ಯಾಕಂತ ಹೇಳಿದರೆ ರೇಡಿಯೇಷನ್ ಟ್ರೀಟ್ಮೆಂಟ್ ಎಲ್ಲ ಕಡೆನೂ ಇರುತ್ತೆ, ಇದರಲ್ಲಿ ಅದರಲ್ಲಿ ಏನು ವ್ಯತ್ಯಾಸ ಇದೆ, ನಮ್ಮ ಮಷೀನಲ್ಲಿ ಏನು ಇಂಪಾರ್ಟೆಂಟ್ ಇದೆ ಅದು ಗೊತ್ತಾಗಬೇಕು. ನಮ್ಮದು ಎಲೆಕ್ಟಾ ವರ್ಸಾ HD ಮಷೀನ್ ಯೂಸ್ ಮಾಡ್ತಿರೋದು. ಎಲ್ಲ ಕೈಯಲ್ಲೂ ಟೆಕ್ನಿಕಲ್ ಇರುತ್ತಲ್ಲ, ಟೆಕ್ನಿಕಲಲ್ಲಿ ಇರೋ ಈ ವರ್ಸಾ HD ಮಷೀನು ಟಾಪ್ ಮಾಡೆಲ್. ಇದರಲ್ಲಿ ಏನೇನು ಫೀಚರ್ಸ್ ಇರಬೇಕು, ಏನೇನು ಸಾಫ್ಟ್ವೇರ್ಸ್ ಇರಬೇಕು, ಏನೇನು ಅಪ್ಗ್ರೇಡ್ಸ್ ಇರಬೇಕು ಎಲ್ಲ ತೊಗೊಂಡು ಈ ಮಷೀನನ್ನು ನಮ್ಮ ಹಾಸ್ಪಿಟ್ಲಿಗೆ ತಂದಿದ್ದೀವಿ. ಯಾಕಂತ ಹೇಳಿದ್ರೆ ನಮ್ಮ ಹಾಸ್ಪಿಟ್ಲು ಕ್ಯಾನ್ಸರ್ ಎಕ್ಸ್ಕ್ಲೂಸಿವ್ ಅಂತ ಹೇಳಿದ್ರೆ ನಾವು ಬರೀ ಕ್ಯಾನ್ಸರ್ ಪೇಷಂಟ್ಸ್ನೇ ಟ್ರೀಟ್ ಮಾಡೋದಿಲ್ಲ, ಬೇರೆ ಪೇಷಂಟ್ನ ಟ್ರೀಟ್ ಮಾಡೋದಿಲ್ಲ. ಆ ಕಾರಣದಿಂದ, ಆ ಯೋಚನೆಯಿಂದ ಈ ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ಏನೇನು ಲಭ್ಯವಾಗಿರಬೇಕು ಆ ಲಭ್ಯವಾಗಿರೋ ಎಲ್ಲ ಪದಾರ್ಥ ಈ ಮಷೀನಲ್ಲಿ ಇರಲಿ ಅಂತ ನಾವು ಮುಂದೆ ಯೋಚನೆ ಅಂದರೆ ಫಾರ್ ಸೈಟಲ್ಲಿ ಹಿಡ್ಕೊಂಡು ನಾವು ಇರೋ ಮಷೀನಲ್ಲಿ ಟಾಪ್ ಮಾಡೆಲ್ನ ತೊಗೊಂಬಂದಿದ್ದೀವಿ. ಅದು ವರ್ಸಾ HDಯಲ್ಲಿ. ಈ ಮಷೀನ್ನಲ್ಲಿ ಏನೇನು ಚೆನ್ನಾಗಿದೆ, ಯಾಕಿದು ಇಷ್ಟು ಇಂಪಾರ್ಟೆಂಟು, ಯಾಕೆ ನಮಗೆ ಬೇಕಾಗಿತ್ತು ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಮೇನಾಗಿ ಇದನ್ನು ನೋಡಿ, ಆಕಾರನ ಇದರದ್ದು ಲೀನಿಯರ್ ಆಕ್ಸಲರೇಟರ್ ಅಂತ ಹೇಳ್ತೀವಿ. ಈ ಲೀನಿಯರ್ ಆಕ್ಸಲರೇಟರಲ್ಲಿ ಇದರಲ್ಲಿ ಇರೋ ಟ್ರೀಟ್ಮೆಂಟ್ ವೇರಿಯಬಲ್ ಎನರ್ಜಿ ಅಂತ ಹೇಳಿದ್ರೆ ಪ್ರತಿಯೊಂದು ಪೇಷಂಟು ಭಿನ್ನವಾಗಿರ್ತಾರೆ. ಯಾರಾದರೂ ಸ್ವಲ್ಪ ತೆಳ್ಳಗಿರ್ತಾರೆ, ಸ್ವಲ್ಪ ಡುಮ್ಮಕ್ಕಿರ್ತಾರೆ, ಅವ್ರ ಗಾತ್ರ ಬದಲಾವಣೆ ಆಗಿರುತ್ತೆ. ನಾವು ವೇರಿಯಬಲ್ ಎನರ್ಜಿ ಅಂದರೆ ಒಂದೇ ಟೈಪ್ ಎನರ್ಜಿ ಹಿಡ್ಕೊಂಡು ಎಲ್ಲ ಪೇಷಂಟಿಗೆ ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ. ಗುಂಡುಕ್ಕಿರೋರ್ಗೆ ನಾವು ಕಮ್ಮಿ ಇರೋ ಎನರ್ಜಿ ಉಪಯೋಗಿಸಿದ್ರೆ ಪೇಷಂಟಿಗೆ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗುತ್ತೆ. ಸೊ ಆ ಕಾರಣದಿಂದ ಈ ಮಷೀನಲ್ಲಿ ನಾವು 3-4 ಟೈಪ್ ಆಫ್ ಎನರ್ಜಿ ಇಟ್ಕೊಂಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಸಣ್ಣಕ್ಕಿರೋ ಪೇಷಂಟ್ಸಿಗೆ ನಾವು ಸ್ವಲ್ಪ ಕಮ್ಮಿ ಎನರ್ಜಿದು ಉಪಯೋಗಿಸ್ತೀವಿ. ಸ್ವಲ್ಪ ಡುಮ್ಮಕ್ಕೆ ಅಥವಾ ಸ್ವಲ್ಪ ಫ್ಯಾಟ್ ಆಗಿರೋ ಪೇಷಂಟ್ಸಿಗೆ ನಾವು ಅದಕ್ಕೆ ಹೈಯರ್ ಎನರ್ಜಿ ಯೂಸ್ ಮಾಡ್ತೀವಿ. ಹೈಯರ್ ಎನರ್ಜಿ ಲೋವರ್ ಎನರ್ಜಿ ನಾವು ಯೂಸ್ ಮಾಡಿಬಿಟ್ಟು ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ನಮಗೆ ಏನು ರಿಸಲ್ಟ್ಸ್ ಬರಬೇಕು ಅದನ್ನು ಪಡಿಬಹುದು. ಫಾರ್ ಎಕ್ಸಾಂಪಲ್, ಡುಮ್ಮಕ್ಕಿರೋ ಪೇಷಂಟ್ಸಲ್ಲಿ ನಾವು ಲೋ ಎನರ್ಜಿ ಯೂಸ್ ಮಾಡಿದ್ರೆ ಪೇಷಂಟು ಜಾಸ್ತಿ ಹೊತ್ತು ಟ್ರೀಟ್ಮೆಂಟಲ್ಲಿ ಮಲಗಿರಬೇಕು, ಮಷೀನ್ ಜಾಸ್ತಿ ಕೆಲಸ ಮಾಡಬೇಕು, ಅದರಿಂದ ಆಗೋ ಸೈಡ್ ಎಫೆಕ್ಟ್ಸೂ ಜಾಸ್ತಿ ಆಗುತ್ತೆ. ಅದೇ ತೆಳ್ಳಕ್ಕಿರೋರಿಗೆ ಆ ಲೋ ಎನರ್ಜಿ ಉಪಯೋಗಿಸ್ಬೋದು, ಡುಮ್ಮಕ್ಕಿರೋರ್ಗೆ ನಾವು ಸ್ವಲ್ಪ ಜಾಸ್ತಿ ಎನರ್ಜಿ ಉಪಯೋಗಿಸ್ತೀವಿ. ಅದರಿಂದ ನಮಗೆ ಬೇಕಾಗಿರೋ ಒಳ್ಳೆ ರಿಸಲ್ಟ್ಸು, ಒಳ್ಳೆ ಫಲಿತಾಂಶ ನಮಗೆ ಕಂಡು ಬರುತ್ತದೆ. ಅದರಿಂದ ಸೈಡ್ ಎಫೆಕ್ಟ್ಸೂ ಕಮ್ಮಿ ಆಗುತ್ತೆ. ಅದರಿಂದ ಪೇಷಂಟಿಗೆ ಇದು ತುಂಬ ಉಪಯೋಗ ಆಗುತ್ತೆ. ನಮ್ಮ ಮಷೀನಲ್ಲಿ ಇನ್ನೊಂದು ಒಳ್ಳೇದೇನಂತ ಹೇಳಿದ್ರೆ ಇದರಲ್ಲಿ ಅಡ್ವಾನ್ಸ್ ಟೆಕ್ನಿಕ್ ಆಗುತ್ತೆ. ಬೇಸಿಕ್ ಟೆಕ್ನಿಕು ಆಗುತ್ತೆ, ಅಡ್ವಾನ್ಸ್ ಟೆಕ್ನಿಕು ಆಗುತ್ತೆ. ಈಗ ಪ್ರತಿಯೊಂದು ಸಾಫ್ಟ್ವೇರಲ್ಲಿ ಬೇಸಿಕ್ಕಿಂತ ಅಡ್ವಾನ್ಸ್ ಕೆಲಸ ಎಲ್ಲ ಆಗುತ್ತಲ್ಲ, ಅದು ನಮ್ಮ ಮಷೀನಲ್ಲೂ ಆಗುತ್ತೆ. ಫಾರ್ ಎಕ್ಸಾಂಪಲ್ 2D ಟೆಕ್ನಿಕ್ ಅಂತ ಹೇಳ್ತೀವಿ, ಅದು ಆಲ್ಮೋಸ್ಟ್ 30-40 ವರ್ಷ ಹಿಂದ್ಗಡೆ ಅಥವಾ 10 ವರ್ಷ ಹಿಂದ್ಗಡೆವರೆಗೂ ಉಪಯೋಗಿಸ್ತಿದ್ವಿ. ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪೇಷಂಟ್ನ ಮಲಗಿಸ್ತೀವಿ, ಮಾರ್ಕ್ ಮಾಡ್ತೀವಿ, ಪೂರ್ತಿ ಟ್ರೀಟ್ಮೆಂಟ್ ಕೊಡ್ತೀವಿ. ಅದು ಈಗಿನ ಕಾಲದಲ್ಲಿ ಸರಿಯಾಗಿ ಆಗೋದಿಲ್ಲ. ಅದಕ್ಕೆ ಯಾಕಂತ ಹೇಳಿದ್ರೆ ಅದರಲ್ಲಿ ಸೈಡ್ ಎಫೆಕ್ಟ್ಸ್, ಅದರಿಂದ ತುಂಬ ಜಾಸ್ತಿ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಪೇಷಂಟ್ ಟ್ರೀಟ್ಮೆಂಟ್ನ ಟಾಲರೇಟ್ ಮಾಡೋಕ್ಕಾಗಲ್ಲ. ನಾವು ಅದನ್ನು ಆದಷ್ಟು ಅಂದರೆ ಲಗ್ಭಗವಾಗಿ ಉಪಯೋಗಿಸೋದೇ ಇಲ್ಲ ನಮ್ಮ ಇನ್ಸ್ಟಿಟ್ಯೂಟಲ್ಲಿ. ನಾವು ಆದಷ್ಟು ಅಡ್ವಾನ್ಸ್ ಟೆಕ್ನಿಕ್ ಇರುತ್ತಲ್ಲ ಅದನ್ನು ಉಪಯೋಗಿಸಿ ನಮ್ಮ ಪೇಷಂಟಿಗೆ ಒಳ್ಳೇದಾಗಲಿ ಅಂತ ನಮ್ಮದು ಮ್ಯಾಕ್ಸಿಮಮ್ ಪ್ರಯತ್ನ ಇರುತ್ತೆ. ಈಗ ಅಡ್ವಾನ್ಸ್ ಟೆಕ್ನಿಕ್ ಅಂತ ಯೋಚನೆ ಮಾಡಿದ್ರೆ ಏನೇನಿದೆ, ಇಮೇಜ್ ಗೈಡೆಡ್ ರೇಡಿಯೋಥೆರಪಿ ಅಂದರೆ ಇಮೇಜ್ ಗೈಡೆನ್ಸ್. ಪ್ರತಿ ಒಂದು ಟ್ರೀಟ್ಮೆಂಟ್ಗಿಂತ ಮುಂಚೆ ನಾವು ಇಮೇಜ್ ತೊಗೋತೀವಿ. ಇನ್ನೊಂದು ಬರುತ್ತೆ ಇಂಟೆನ್ಸಿಟಿ ಮಾಡ್ಯುಲೇಟೆಡ್ ರೇಡಿಯೋಥೆರಪಿ IMRT ಅಂತ. ಇನ್ನೊಂದು ಬರುತ್ತೆ ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋಥೆರಪಿ SBRT ಅಥವಾ SRT ಅಂತ. ಇದೆಲ್ಲ ತುಂಬ ಅಡ್ವಾನ್ಸ್ ಟೆಕ್ನಿಕ್ಕು. ಇದು ನಮ್ಮ ಮಷೀನಲ್ಲಿ ಮಾಡಬಹುದು, ತುಂಬ ಸುಲಭವಾಗಿ ಮಾಡ್ತಿದ್ದೀವಿ, ಮಾಡ್ತಾ ಇರ್ತೀವಿ. IMRT ಇಂದ ನಾನು ಶುರು ಮಾಡ್ತೀನಿ. IMRT ಅಂತ ಏನಂತ ಹೇಳಿದ್ರೆ, ನಾವು ಒಂದ್ಸತಿ ವಿಕಿರಣವನ್ನು ಸ್ಟಾರ್ಟ್ ಮಾಡಿದಾಗ ರೇಡಿಯೇಷನ್ ಬೀಮ್ ಅಂತ ಹೇಳ್ತೀವಿ, ರೇಡಿಯೇಷನ್ ಎನರ್ಜಿ ಬರುತ್ತಲ್ಲ, ಅದರಲ್ಲಿ ನಾವು ಏನು ಮಾಡ್ತೀವಿ, ಒಂದು ಕಡೆ ಎನರ್ಜಿನ ಫುಲ್ ಕಾನ್ಸಂಟ್ರೇಟ್ ಮಾಡಿ ಅದರ ಅಕ್ಕಪಕ್ಕ ಇರೋ ನಾರ್ಮಲ್ ಆರ್ಗನ್ಸ್ನ ಕಾಪಾಡ್ತೀವಿ. ಇದರಿಂದ ಏನಾಗತ್ತೆ ಅಂತ ಹೇಳಿದ್ರೆ ನಾವು ಕ್ಯಾನ್ಸರ್ ಕಾಯಿಲೆನ ಪೂರ್ತಿಯಾಗಿ ಕೊಲ್ಲೋ ಥರ ನಾವು ರೇಡಿಯೇಷನ್ ಡೋಸ್ ಕೊಟ್ಟು ಅದರ ಅಕ್ಕಪಕ್ಕ ನಾರ್ಮಲ್ ಆರ್ಗನ್ಸ್ ಕ್ಯಾನ್ಸರ್ ಇಲ್ಲದ ಇರತ್ತಲ್ಲ ಅದನ್ನು ಕಾಪಾಡ್ತೀವಿ.
ಇದನ್ನು ಉಪಯೋಗಿಸಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಗಂಟ್ಲು ಅಥವಾ ಬಾಯಲ್ಲಿ ಕ್ಯಾನ್ಸರ್ ಬಂದಿದೆ ಅಂತ ತಿಳ್ಕೊಳ್ಳಿ. ನಾವು ನಮ್ಮ ರೇಡಿಯೇಷನ್ ಬೇಸಿಕ್ ಅಂದರೆ 2D 3D ಅಲ್ಲಿ ಮಾಡಿದಾಗ ಪೂರ್ತಿ ಚರ್ಮ, ನಾಲ್ಗೆ, ಲಾರ್ ಗ್ರಂಥಿಗಳು ಎಲ್ಲ ಸುಟ್ಟೋಗ್ತವೆ. ಆದರೆ IMRTಯಲ್ಲಿ ಏನಾಗುತ್ತೆ, ಅದು ಬರೀ ಅಲ್ಲೇ ಹೋಗ್ಬಿಟ್ಟು ಪೂರ್ತಿ ರೇಡಿಯೇಷನ್ ಡೋಸು ಸುಡಬೇಕು, ಕ್ಯಾನ್ಸರ್ ಕಾಯಿಲೆ ಸುಡಬೇಕು, ಅದರ ಅಕ್ಕಪಕ್ಕ ಇರೋದನ್ನ ಕಾಪಾಡಬೇಕು, ಆ ಥರ ನೋಡ್ಕೊಳ್ಳುತ್ತೆ. ಇದು ಅಡ್ವಾನ್ಸ್ ಟೆಕ್ನಿಕ್ಕು, ಬೇಸಿಕ್ ಟೆಕ್ನಿಕ್ ಅಲ್ಲ. ಅಡ್ವಾನ್ಸ್ ಟೆಕ್ನಿಕ್ನ ನಾವು ಈ ಮಷೀನಲ್ಲಿ ಉಪಯೋಗಿಸ್ಕೊಂಡು ಪೇಷಂಟಿಗೆ ಲಭ್ಯವಾಗಲಿ ಅಂತ ಪ್ರಯತ್ನ ಪಡ್ತೀವಿ. ನೆಕ್ಸ್ಟ್ ಬಂದಿದ್ದು IGRT, ಇಮೇಜ್ ಗೈಡೆಡ್ ರೇಡಿಯೋಥೆರಪಿ. ಹೆಸರಲ್ಲಿ ಹೇಗಿದೆ, ಇಮೇಜ್ ಗೈಡೆನ್ಸ್ ಅಂದರೆ ನಾವು ಪ್ರತಿ ಸತಿ ಟ್ರೀಟ್ಮೆಂಟ್ ಮಾಡ್ತಿರುವಾಗ ಪೇಷಂಟಿಗೆ ಟ್ರೀಟ್ಮೆಂಟ್ ಸರಿಯಾಗಿ ಹೋಗ್ತಿದೆಯೋ ಇಲ್ವೋ ಅಂತ ತಿಳುವಳಿಕೆ ಮಾಡ್ಕೊಳ್ಳೋಕ್ಕೆ ನಾವು ಒಂದು CT ಸ್ಕ್ಯಾನ್ ಮಾಡ್ತೀವಿ. ಈ ಮಷೀನಲ್ಲಿ ಆ ಥರ CT ಸ್ಕ್ಯಾನ್ ಮಾಡೋ ಮಷೀನ್ ನಾವು ಹಾಕಿಟ್ಟಿದ್ವಿ. ಫಾರ್ ಎಕ್ಸಾಂಪಲ್ ಆ ಬೋರ್ಡ್ ಇದೆಯಲ್ಲ, ಅದು ಕಾಣಿಸ್ತಿದೆಯಲ್ಲ, ಅದರಲ್ಲಿ ನಾವೇನು ಮಾಡ್ತೀವಿ, ಒಂದು CT ಸ್ಕ್ಯಾನ್ ತೊಗೋತೀವಿ. ಇಲ್ಲಿಂದ CT ಆಚೆ ಕಡೆ ಬರುತ್ತೆ, ಇದರಲ್ಲಿ ಇಮೇಜ್ ರಿಸೀವ್ ಆಗುತ್ತೆ, ನಾವು ಅದನ್ನು ಆಚೆ ಕಡೆ ನೋಡ್ತೀವಿ. ಪೇಷಂಟ್ ಪ್ರತಿದಿನ ಮಲಗಿದ್ದಾಗ ಸ್ವಲ್ಪ ವ್ಯತ್ಯಾಸ 0.5 ಇಂದ 0.3 ಮಿಲಿಮೀಟರ್ವರೆಗೆ ವ್ಯತ್ಯಾಸ ಬಂದಿರುತ್ತೆ. ನಾವು ಈ ವ್ಯತ್ಯಾಸವನ್ನು ಪೂರ್ತಿಯಾಗಿ ಕರೆಕ್ಷನ್ ಮಾಡಿ ಅದನ್ನು ಸರಿಯಾಗಿ ಟ್ರೀಟ್ಮೆಂಟ್ ಹೋಗ್ತಿರೋದು ನಮಗೆ ಗೊತ್ತಾಗಲಿ ಅಂತ ಮಾಡ್ತೀವಿ. ಅದು ಇಮೇಜ್ ಗೈಡೆನ್ಸು. ಅದರಲ್ಲಿ ಇಮೇಜ್ ತೊಗೋತೀವಿ, ಅದ್ರ ಗೈಡೆನ್ಸ್ ಅಂದರೆ ಅದನ್ನು ಡೈರೆಕ್ಷನ್ನ ತೊಗೊಂಡು ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದಾಗ ನಮಗೆ ಕನ್ಫರ್ಮ್ ಇರುತ್ತೆ ನಾವು ಟ್ರೀಟ್ಮೆಂಟ್ ಕೊಡ್ತಿರೋ ಜಾಗ ಕರೆಕ್ಟಾಗಿ ಹೋಗಿ ತಲುಪ್ತಿದೆ, ನಾವೇನು ಟ್ರೀಟ್ಮೆಂಟ್ ಮಾಡ್ತಿದ್ದೀವೋ ಅದು ಸರಿಯಾಗಿ ಟ್ರೀಟ್ಮೆಂಟ್ ಆಗ್ತಿದೆ ಅಂತ. ಇದರಿಂದ ಲಾಭ ಏನಂತ ಹೇಳಿದ್ರೆ, ಒಂದು, ಪೇಷಂಟ್ರಿಗೆ ಟ್ರೀಟ್ಮೆಂಟ್ ಆಗ್ತಿರೋದು ಸರಿಯಾಗಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ, ನಾವು ಕೊಡ್ತಿರೋ ಜಾಗ ಸರಿಯಾಗಿ ಹೋಗ್ತಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಇದರಿಂದ ಪೇಷಂಟಿಗೆ ಸೈಡ್ ಎಫೆಕ್ಟ್ಸ್ ಕಮ್ಮಿ ಆಗುತ್ತೆ. ಇದರಿಂದ ಪೇಷಂಟ್ ಟ್ರೀಟ್ಮೆಂಟು ತಾಳೋ ಕ್ಷಮತೆ, ಶಕ್ತಿ ಹೆಚ್ಚಿಸುತ್ತೆ. ಮತ್ತು ಪೇಷಂಟ್ಗೂ ಕಾನ್ಫಿಡೆನ್ಸ್ ಬರುತ್ತೆ, ನಾನು ತಗೋತಿರೋ ಟ್ರೀಟ್ಮೆಂಟು ಪ್ರತಿಯೊಂದರಲ್ಲಿ ಅವರು ಕನ್ಫರ್ಮೇಷನ್ ಮಾಡ್ತಿದ್ದಾರೆ, ನನಗೆ ಟ್ರೀಟ್ಮೆಂಟ್ ಆಗ್ತಿರೋದು ಸರಿಯಾಗಿ ಹೋಗ್ತಿದೆಯೋ ಸರಿಯಾಗಿ ಹೋಗ್ತಿಲ್ವೋ ಅಂತ ತಿಳ್ಕೊಳ್ಳೋಕ್ಕೆ ಅವನಿಗೂ ಗೊತ್ತಾಗುತ್ತೆ, ಡಾಕ್ಟ್ರ್ ನಾನು ಟ್ರೀಟ್ಮೆಂಟ್ ಮಾಡ್ತಿರೋದು ನನಗೂ ಗೊತ್ತಾಗುತ್ತೆ. ಇದರಿಂದ ಪೇಷಂಟ್ ಕಾನ್ಫಿಡೆನ್ಸ್ ಡಾಕ್ಟ್ರಲ್ಲಿ ಹೆಚ್ಚುವಳಿಕೆ ಆಗುತ್ತೆ. SRT ಮತ್ತು SBRT ಅಂತ ಹೇಳ್ತೀವಿ. ಸ್ವಲ್ಪ ಕ್ಯಾನ್ಸರ್ ಕಾಯಿಲೆಗಳು ಸಣ್ಣ ಸಣ್ಣ ಕಡೆಯಲ್ಲಿ ಮಿದುಳಲ್ಲಿ ಹೋಗಿರುತ್ತೆ, ಲಂಗ್ಸಲ್ಲಿ ಹೋಗಿರತ್ತೋ ಅಥವಾ ಮೂಳೆಯಲ್ಲಿ ಹೋಗಿ 1-2 ಕಡೆ ಇರುತ್ತೆ. ನಾವು ಇದಕ್ಕೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಕ್ಯಾನ್ಸರ್ ಬೇರೆ ಎಲ್ಲೂ ಕಾಣಿಸ್ತಿಲ್ಲ, ಬರೀ ಒಂದೇ ಕಡೆ ಹೊರಗೆ ಬಂದಿರೋದು, ಇದನ್ನು ನಾವು ಟೋಟಲಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಪೇಷಂಟ್ ಮತ್ತೆ ಕಾಯಿಲೆ ರುಕ್ತವಾಗಿ ಅಂದರೆ ಡಿಸೀಸ್ ಫ್ರೀ ಆಗಿ, ಕಾಯಿಲೆ ಇಲ್ಲದೆ ಆಗಿ ಜೀವನ ಸರಿಸ್ಬೋದು. ಅಂಥ ಪೇಷಂಟ್ಸ್ಗೆ ನಾವು SBRT SRS ಮಾಡ್ತೀವಿ. SRS ಅಂತ ಹೇಳಿದ್ರೆ ಬ್ರೈನ್ ಒಳಗಾಗತ್ತಲ್ಲ, ಅದಕ್ಕೆ SBRT ಅಂತ ಹೇಳಿದ್ರೆ ಬ್ರೈನಿಂದ ಆಚೆ ಕಡೆ ಏನಾಗುತ್ತೆ ಅದಕ್ಕೆ ಅಂತ ಹೇಳೋದು. SBRT SRSಗೆ ನಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಏನಂತ ಹೇಳಿದ್ರೆ ಇಮೇಜ್ ಗೈಡೆನ್ಸ್. ಯಾಕಂತ ಹೇಳಿದ್ರೆ ನಾವಿಲ್ಲಿ ಟ್ರೀಟ್ಮೆಂಟ್ ಕೊಡೋದು ಬರೀ 3, 5 ಅಥವಾ 8 ಫ್ರ್ಯಾಕ್ಷನಲ್ಲಿ ಟ್ರೀಟ್ಮೆಂಟ್ನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಬಿಡ್ತೀವಿ. ಇದು ಇಷ್ಟು ಡೋಸ್ ಇಷ್ಟು ಕಮ್ಮಿ ಸಿಟ್ಟಿಂಗಲ್ಲಿ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗುತ್ತಂತ ಹೇಳಿದ್ರೆ ನಾವು ಪ್ರತಿಯೊಂದು ಸಿಟ್ಟಿಂಗಲ್ಲಿ ತುಂಬ ಜಾಸ್ತಿ ರೇಡಿಯೇಷನ್ ಕೊಡ್ತೀವಿ. ಇದು ತುಂಬ ಪ್ರಿಸೈಸು. ಈ ಅಂಥ ಪೇಷಂಟಲ್ಲಿ ಟ್ರೀಟ್ಮೆಂಟ್ ಮಾಡೋದು ಅಲ್ಲಿ ಸರ್ಜರಿ ಜಾಸ್ತಿ ಆಗಿರಲ್ಲ. ಯಾರಿಗೆ ಆ ಕಾಯಿಲೆ ತಲುಪಕ್ಕೆ ಕಷ್ಟ ಆಗಿರುತ್ತೆ ಸರ್ಜರಿ ಮುಖಾಂತರ, ಅಥವಾ ಪೇಷಂಟ್ ಸರ್ಜರಿಗೆ ಸರಿಯಾಗಿ ಆಗ್ತಿರಲ್ಲ, ಅಥವಾ ಪೇಷಂಟಿಗೆ ನಾವು ಟ್ರೀಟ್ಮೆಂಟ್ ರೇಡಿಯೇಷನ್ನಿಂದ ಕೊಟ್ಟರೆ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಅನುಸರಿಸ್ಬೋದು ಮತ್ತು ಅದರಿಂದ ಔಟ್ಕಮ್ ಇರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ. ಅಂಥ ಪೇಷಂಟಲ್ಲಿ ಕೊಡ್ತೀವಿ. ಇದು 4 ಸೆಂಟಿಮೀಟ್ರ್ಗಿಂತ ಕಮ್ಮಿ ಕಾಯಿಲೆ ಇರಬೇಕು, ಅಕ್ಕಪಕ್ಕ ಅದು ಬೇರೆ ಕಡೆ ಎಲ್ಲೂ ಕಾಯಿಲೆ ಹರಡಿರಬಾರ್ದು ಅಂತ ತುಂಬ ಸೆಲೆಕ್ಟೆಡ್ ಪೇಷಂಟಲ್ಲಿ ಇದು ತುಂಬ ಅಡ್ವಾನ್ಸ್ ಟೆಕ್ನಿಕ್ನ ಉಪಯೋಗಿಸ್ಕೊಂಡು ನಾವು ಈ ಮಿಷೀನಿಂದ ಫಸ್ಟು ಈ CT ಸ್ಕ್ಯಾನಲ್ಲಿ ಇಮೇಜ್ ತೊಗೋತೀವಿ, ಪೇಷಂಟ್ನ ಪೊಸಿಷನ್ ಮಾಡಿದ್ವಿ, ಇಮೇಜ್ ತೊಗೋತೀವಿ, ಇಮೇಜ್ ತೊಗೊಂಡು ನಾವು ಟ್ರೀಟ್ಮೆಂಟ್ ಕೊಡ್ತಿರೋದು ತುಂಬ ಪಕ್ಕವಾಗಿ ಅಲ್ಲಿಗೆ ಹೋಗ್ತಿದೆ ಅಂತ ಕನ್ಫರ್ಮ್ ಮಾಡ್ಕೊಡ್ತೀವಿ. ಇದು ಇಮೇಜ್ ಗೈಡೆನ್ಸ್ ಥರನೇ, ಆದರೆ ಇದರಲ್ಲಿ ತುಂಬ ಜಾಸ್ತಿ ಡೋಸ್ ಕೊಟ್ಟು ಒಂದೊಂದು ಫ್ರ್ಯಾಕ್ಷನ್ನಲ್ಲಿ ನಾವು ಟ್ರೀಟ್ಮೆಂಟ್ನ ಕಂಪ್ಲೀಟ್ ಮಾಡ್ತೀವಿ. ಪೇಷಂಟು ಮಷೀನ್ ಒಳಗೆ ಮಲಗಿರ್ತಾನೆ. ಈಗ ನಿಮಗೆ ಅನ್ನಿಸ್ಬೋದು ಪೇಷಂಟ್ ಇಲ್ಲಿ ಮಷೀನ್ ಒಳಗೆ ಮಲಗಿದ್ರೆ ಟ್ರೀಟ್ಮೆಂಟ್ ಮಾಡ್ತಿರುವಾಗ ಯಾರೂ ಇರಲ್ಲ. ಯಾಕಂತ ಹೇಳಿದ್ರೆ ಟ್ರೀಟ್ಮೆಂಟ್ ಮಾಡ್ತಿರುವಾಗ ಪೇಷಂಟ್ ಮಾತ್ರ ಒಬ್ಬನೇ ಮಷೀನ್ ಹತ್ರ ಇರಬೇಕು. ವಿಕರ್ಣ ಇರೋ ಕಾರಣದಿಂದ ಪೇಷಂಟ್ ಜೊತೆ ಯಾರು ಬರ್ತಾರೆ, ಅವರು ಸಹೋದರರು ಯಾರು ಇದ್ದರೆ ಅವ್ರಿಗೆ ವಿಕರ್ಣದಿಂದ ಎಕ್ಸ್ಪೋಸ್ ಮಾಡಿದ್ರೆ ಅವ್ರಿಗೆ ಬೇರೆ ಕಾಯಿಲೆಗಳು ಬರ್ಬೋದು ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಒಳಗೆ ಬಿಡಲ್ಲ. ಪೇಷಂಟ್ ಮಾತ್ರ ಒಳಗಿರ್ತಾನೆ. ಈಗ ನಿಮಗೆ ಡೌಟ್ಸ್ ಇರ್ಬೋದು, ಪೇಷಂಟ್ ಒಳಗಿದ್ರೆ ಮಷೀನ್ ಟಚ್ ಆಗ್ಬೋದು, ಅದು ಟಚ್ ಆಗಿದ್ರೆ ಅವ್ರಿಗೆ ಗಾಯ ಆಗ್ಬೋದು ಅಂತ.
ಆದರೆ ನಮ್ಮ ಮಷೀನಲ್ಲಿ ಆ ಥರ ಆಗಬಾರ್ದು ಅಂತಾನೆ ಪೇಷಂಟ್ ಗಾರ್ಡ್ಸ್ ಅಂತ ಹೇಳಿದ್ದೀವಿ. ಪ್ರತಿಯೊಂದಕ್ಕೆ ನಾವು ಅಟ್ಯಾಚ್ ಮಾಡಿದ್ದೀವಿ. ಇದಕ್ಕೆ ಪೇಷಂಟ್ ಗಾರ್ಡ್ ಇಲ್ಲಿರುತ್ತೆ, ಇದಕ್ಕೆ ಟಚ್ ಆಗಬಾರ್ದು ಅಂತ ಇಲ್ಲಿ ಉಂಟು, ಮತ್ತು ಇದು ಟಚ್ ಆಗಬಾರ್ದು ಅಂತ ನಾವು ಇದಕ್ಕೆ ಪೇಷಂಟ್ ಗಾರ್ಡ್ ಅಂತ ಕೊಟ್ಟಿರ್ತೀವಿ. ಪ್ರತಿಯೊಂದು ರೇಡಿಯೇಷನ್ ಮಷೀನಿಗೆ ಪೇಷಂಟ್ಗೆ ತಾಗಿದ ತಕ್ಷಣ ಪೂರ್ತಿ ಸಿಸ್ಟಮ್ಮು ಕ್ಲೋಸ್ ಆಗೋಗುತ್ತೆ, ಮೂವ್ಮೆಂಟ್ ಆಗಲ್ಲ. ಯಾಕಂತ ಹೇಳಿದ್ರೆ ಪೇಷಂಟ್ ಸೇಫ್ಟಿ ಈಸ್ ಪ್ರೈಮರಿ ಕನ್ಸರ್ನ್. ಪೇಷಂಟ್ ಸೇಫ್ ಆಗಿರೋದು ತುಂಬ ಇಂಪಾರ್ಟೆಂಟು. ಪೇಷಂಟ್ ಸೇಫ್ಟಿ ಆಗಿದ್ರೆ ನಾವು ಟ್ರೀಟ್ಮೆಂಟ್ ತಾಳಕ್ಕಾಗೋದು. ಅದಕ್ಕೆ ನಮ್ಮ ಮೂಲ ತುಂಬ ಫಸ್ಟ್ ಪ್ರಿನ್ಸಿಪಲ್ ಪೇಷಂಟ್ ಸೇಫ್ಟಿ. ನಮ್ಮ ಈ ಇನ್ಸ್ಟಿಟ್ಯೂಟಲ್ಲಿ ನಾವು ಅದನ್ನು ಫಾಲೋ ಮಾಡ್ತಿದ್ದೀವಿ. ನಮ್ಮ ಮಷೀನಲ್ಲಿ ಬರೀ ಇದು ಟ್ರೀಟ್ಮೆಂಟ್ ಹೆಡ್ಡು ಮತ್ತು ಅದ್ರ ಕಂಟ್ರೋಲ್ಸ್ ಇದೆಯಲ್ಲ, ಅದು ತುಂಬ ಅಡ್ವಾನ್ಸ್ ಆಗಿದೆ. ನಾವು ಇದನ್ನು ಹಿಡ್ಕೊಂಡು ಇಲ್ಲೂ ಕಂಟ್ರೋಲ್ ಮಾಡ್ಬೋದು, ಆ ಫೀಟ್ ಎಂಡಲ್ಲೂ ಕಂಟ್ರೋಲ್ ಮಾಡ್ಬೋದು, ಮತ್ತು ಆ ಗೋಡೆಯಿಂದನೂ ಕಂಟ್ರೋಲ್ ಮಾಡ್ಬೋದು. ಇದು ಅನಲಾಗ್ ಕಂಟ್ರೋಲ್ ಮಷೀನು. ಇದು ರಿಮೋಟು. ಈ ರಿಮೋಟಿಂದ ನಾವು ಇಡೀ ಮಷೀನ್ ಮೂವ್ಮೆಂಟು, ಪೇಷಂಟ್ ಮೂವ್ಮೆಂಟು, ಅವ್ರ ಟ್ರೀಟ್ಮೆಂಟ್ ಕಂಟ್ರೋಲು, ಅದನ್ನೆಲ್ಲ ನಾವು ಒಂದೇ ರಿಮೋಟಲ್ಲಿ ಕಂಟ್ರೋಲ್ ಮಾಡ್ಕೊಂಡಿರ್ಬೋದು. ಇದು ನಮ್ಮ ಮಷೀನಲ್ಲೂ ಇದು ಟಾಪ್ ಎಂಡಲ್ಲೇ ನಾವು ಇಟ್ಕೊಂಡಿದ್ದೀವಿ. ಪೇಷಂಟ್ ಪ್ರತಿದಿನ ಬರ್ತಾನೆ, ಟ್ರೀಟ್ಮೆಂಟ್ ತೊಗೋತಾನೆ, ಹೋಗ್ತಾನೆ. ನಾವು ಇಮೇಜ್ ಗೈಡೆನ್ಸಲ್ಲಿ ಅಡ್ವಾನ್ಸ್ ಟೆಕ್ನಿಕ್ ಒಂದು ಸೆಲೆಕ್ಟ್ ಮಾಡಿದರೆ ಪ್ರತಿದಿನ CT ಸ್ಕ್ಯಾನು ತೊಗೋತೀವಿ. ಟ್ರೀಟ್ಮೆಂಟ್ ಸರಿಯಾಗಿ ಆಗ್ತಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಏನದು ಸರಿಯಾಗಿ ಆಗ್ತಿಲ್ವೋ ಇಲ್ವೋ ಅಂತ ಗೊತ್ತಾಗೋದು. ಪೇಷಂಟ್ ಸರಿಯಾಗಿ ಮಲಗಿದ್ರೆ ಏನು ಕೆಲಸ ಆಗುತ್ತೆ ನೋಡಿ. ಈ ಮಷೀನ್ ಕೌಚ್ ಇರುತ್ತಲ್ಲ, ಪೇಷಂಟ್ ಮಲಗೋದ್ರಲ್ಲಿ ಪೇಷಂಟು ಮೇಲ್ಗಡೆ ಬರ್ತಾನೆ, ಪೇಷಂಟ್ ಮಷೀನ್ ಒಳಗೆ ಹೋಗ್ತಾನೆ, ಅಕ್ಕಪಕ್ಕ ಸ್ವಲ್ಪ ಅಲ್ಲಾಡ್ತಾನೆ, ಅಕ್ಕಪಕ್ಕ ಮೂವ್ಮೆಂಟ್ ಮಾಡ್ತೀವಿ, ಆಮೇಲೆ ಕರೆಕ್ಷನ್ CT ಸ್ಕ್ಯಾನ್ ತೊಗೋತೀವಿ. ಆದರೆ ಪೇಷಂಟ್ ಪ್ರತಿದಿನ ಹಂಗೆ ಮಲ್ಕೊಳ್ಳಲ್ಲ, ಸ್ವಲ್ಪ ಕ್ರಾಸ್ ಆಗಿ ಮಲ್ಕೋತಾನೆ. ಈಗ ಪೇಷಂಟ್ ಹಿಂಗೆ ಮಲಗಿದಾನೆ ಅಂತ ಹೇಳಿದ್ರೆ ಸ್ವಲ್ಪ ಪೇಷಂಟ್ ಹಿಂಗೆ ಕ್ರಾಸ್ ಆಗಿ ಮಲಗಿರ್ಬೋದು, ಅಥವಾ ಈ ಕಡೆ ನೋಡ್ಕೊಂಡು ಮಲಗಿರ್ಬೋದು. ಪೇಷಂಟ್ ಗಡ್ಡನ ಮೇಲೆತ್ತಿರ್ಬೋದು ಅಥವಾ ಕೆಳಗಡೆ ಮಾಡಿರ್ಬೋದು, ಅಥವಾ ಪೇಷಂಟ್ ಕಾಲ್ ಬದಿಯಿಂದ ಸ್ವಲ್ಪ ಡೊಂಕ ಹಿಂಗೆ ಮಲಗಿರ್ಬೋದು ಅಥವಾ ಹಿಂಗೆ ಮಲಗಿರ್ಬೋದು. ಆವಾಗ ಏನಾಗುತ್ತೆ, ಇದು ಇಮೇಜ್ ಗೈಡೆನ್ಸಲ್ಲಿ ಕರೆಕ್ಷನ್ ಆಗಬೇಕಾಗಿದೆ ಅಂತ ಗೊತ್ತಾಗುತ್ತೆ. ನಾವು ಅದನ್ನು ಕರೆಕ್ಷನ್ ಮಾಡಬೇಕು ಅಂತ. ಬೇರೆ ಇನ್ಸ್ಟಿಟ್ಯೂಷನಲ್ಲಿ ಅದು ಕರೆಕ್ಷನ್ ಮಾಡೋಕ್ಕೆ ಆ ಮೂಮೆಂಟ್ಸು ಕೊಟ್ಟಿರಲ್ಲ. ನಮ್ಮದ್ರಲ್ಲಿ, ನಮ್ಮ ಹಾಸ್ಪಿಟ್ಲಲ್ಲಿ ಆ ಮೂಮೆಂಟ್ಸ್ ಕರೆಕ್ಷನ್ ಮಾಡೋಕ್ಕೆ ನಮ್ಮ ಕೌಚು, ಅಂದರೆ ಪೇಷಂಟ್ ಮಲ್ಕೋತಾರಲ್ಲ, ಅದು ಸರಿಯಾಗಿದೆ. ಈಗ ಫಾರ್ ಎಕ್ಸಾಂಪಲ್ ಪೇಷಂಟು ಹಿಂಗೆ ಮಲಗಿದ್ದ, ಅವನು ಸ್ವಲ್ಪ ಮುಖ ಈ ಕಡೆ ತಿರುಗಿಸ್ಕೊಬಿಟ್ಟಿದ್ದ ಅಂತ ಹೇಳಿದ್ರೆ ನಮ್ಮ ಈ ಮಷೀನು ಈ ಕಡೆಯಿಂದ ಹಿಂಗೆ ಸರಿಪಡಿಸುತ್ತೆ. ಅಥವಾ ಪೇಷಂಟ್ ಈ ಕಡೆ ತಿರುಗಿದ್ರೆ ಈ ಕಡೆಯಿಂದ ನಾವು ಅದನ್ನು ಸರಿಪಡಿಸ್ಬೋದು. ಗಡ್ಡದಿಂದ ಒಂದು ತಲೆ ಮೇಲೆ ಅಥವಾ ಕೆಳಗಡೆ ಎತ್ತಿದ್ರೆ, ಹಿಂಗೆ ಮಲಗಿದ್ರೆ ಗಡ್ಡದಿಂದ ಮೇಲ್ಗಡೆ ಹಿಂಗೆ ಬಗ್ಸಿದ್ರೆ ನಾವು ಗಡ್ಡ ಹಿಂಗೆ ಮೇಲಕ್ಕೆ ಎತ್ಬೋದು. ಕಾಲು ಬದಿಯಿಂದ ಸ್ವಲ್ಪ ಮೆಷಿನ್ ಮೇಲಕ್ಕಾಗತ್ತೆ. ಆ ಕಾರಣದಿಂದ ಪೇಷಂಟ್ ಟ್ರೀಟ್ಮೆಂಟ್ ಆಗ್ತಿರೋದು ಕಷ್ಟ ಆಗಬಾರ್ದು, ಅಥವಾ ತಪ್ಪು ಕಡೆ ಟ್ರೀಟ್ಮೆಂಟ್ ಆಗೋದಂಗೆ ನಾವು ನೋಡ್ಕೋತೀವಿ. ಇದು ನಮ್ಮ ಕೌಚದ ಇಂಪಾರ್ಟೆನ್ಸು. ಇದು ನಮ್ಮದು ಟಾಪ್ ಮಾಡೆಲ್, ಟಾಪ್ ವೇರಿಯಂಟು. ಇದನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ಪೇಷಂಟಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಆಗ್ತಿರೋದನ್ನು ನಾವು ಮತ್ತೆ ಆ CT ಇಮೇಜ್ ಗೈಡೆನ್ಸಿಂದ ನೋಡ್ಕೋತೀವಿ. ಪೇಷಂಟಿಗೆ ಟ್ರೀಟ್ಮೆಂಟ್ ಆಗ್ತಿರೋದನ್ನು ನಾವು ಕನ್ಫರ್ಮ್ ಮಾಡ್ತೀವಿ. ಪೇಷಂಟ್ ಏನಾದರೂ ಅವನಿಗೆ ಡೌಟ್ ಇದ್ದರೆ ಅದನ್ನೇ ತೋರಿಸ್ಬಿಟ್ಟು ನಾವು ಅವ್ನ ಡೌಟ್ಸನ್ನು ಕ್ಲಾರಿಫೈ ಮಾಡ್ತೀವಿ. ನಮ್ಮ ಇಮೇಜ್ ಗೈಡೆನ್ಸ್ ರೇಡಿಯೋಥೆರಪಿಯಲ್ಲಿ ಇನ್ನೂ ಥರದ ಟ್ರೀಟ್ಮೆಂಟ್ ಇರುತ್ತೆ. ಹೇಗಂತ ಹೇಳಿದ್ರೆ ನಿಮಗೆ ಅನ್ನಿಸ್ಬೋದು, ನಾವು ಉಸಿರಾಡ್ತಿರ್ತೀವಿ, ಈಗ ತಲೆ ಮೂಮೆಂಟ್ ಬಂತು, ಅದನ್ನು ಕರೆಕ್ಷನ್ ಮಾಡ್ಕೊಬಿಟ್ವಿ ನಮ್ಮ ಅಡ್ವಾನ್ಸ್ ಕೌಚಿಂದ, ಇನ್ವೆಸ್ಟಿಗೇಟು ಮಾಡ್ಕೊಂಡು ಅದು ಸರಿ ಇದೆಯೋ ಇಲ್ವೋ ಅಂತ. ಈಗ ಟ್ರೀಟ್ಮೆಂಟ್ ಟೈಮಲ್ಲಿ ನಮ್ಮ ಶ್ವಾಸನಾಳ ಅಲ್ಲಾಡ್ತಿರುತ್ತೆ, ನಮ್ಮ ಹೊಟ್ಟೆ ಅಲ್ಲಾಡ್ತಿರತ್ತೆ, ಅದ್ರ ಜೊತೆ ಒಳಗಿರೋ ಅಂಗಗಳನ್ನು ಮೂಮೆಂಟಲ್ಲಿರುತ್ತೆ, ಮೂವ್ ಆಗ್ತಿರತ್ತೆ ಮೇಲ್ಗಡೆ ಕೆಳಗಡೆ. ಈಗ ಇಮೇಜ್ ಗೈಡೆನ್ಸ್ ತೊಗೊಂಡಿದ್ದಾಗ ಆ ಟೈಮಲ್ಲಿ ಆ ಟ್ರೀಟ್ಮೆಂಟ್ ಗೊತ್ತಾಯ್ತಪ್ಪ. ನೆಕ್ಸ್ಟ್ ಟ್ರೀಟ್ಮೆಂಟ್ ಟೈಮಲ್ಲಿ ಮೂಮೆಂಟ್ ಆದರೆ ಪೇಷಂಟಿಗೆ ಹೆಂಗೆ ಕಾನ್ಫಿಡೆನ್ಸ್ ಬರೋದು, ನನಗೆ ಟ್ರೀಟ್ಮೆಂಟ್ ಸರಿಯಾಗಿ ಆಗ್ತಿದೆಯೋ ಇಲ್ವೋ ಅಂತ ಯೋಚನೆ ಮಾಡೋಕ್ಕೆ. ಅದಕ್ಕೆ ನಾವು ನಮ್ಮ ಉಸಿರಾಡೋದನ್ನು ಮಾನಿಟರಲ್ಲಿ ರೆಕಾರ್ಡ್ ಮಾಡಿಬಿಟ್ಟು ಈ ಅಡ್ವಾನ್ಸ್ ಮಷೀನ್ಸ್ನ ಉಪಯೋಗಿಸ್ಕೊಂಡು ನಾವು ಪೇಷಂಟು ಉಸಿರಾಟವನ್ನು ಕಂಪ್ಯೂಟ್ರಲ್ಲಿ ಮಾನಿಟರ್ ಮಾಡ್ತೀವಿ. ಅವರು ಉಸಿರಾಡೋದನ್ನು ರೆಕಾರ್ಡ್ ಮಾಡ್ತೀವಿ. ಆ ಟೈಮಲ್ಲಿ ಒಂದು ಸ್ಪೆಸಿಫಿಕ್ ಆಗಿ ಸ್ಕ್ಯಾನ್ ತೊಗೋತೀವಿ. ಆ ಅಲ್ಲಿ ಕ್ಯಾನ್ಸರ್ ಕಾಯಿಲೆ ಅಲ್ಲಿ ಕೂತಿರೋದನ್ನು ನಮಗೆ ಗೊತ್ತಿರುತ್ತೆ. ಅದನ್ನು ಉಪಯೋಗಿಸ್ಕೊಂಡು ಟ್ರೀಟ್ಮೆಂಟ್ ನಾವು ಆ ಟೈಮಲ್ಲೇ ಕೊಡ್ತೀವಿ. ಇದರಲ್ಲಿ ಉಪಯೋಗ ಏನು, ಈಗ ನಾನು ಒಂದು ಪೇಷಂಟಿಗೆ ಉಸಿರಾಟೋದು ಎಕ್ಸಸೈಸ್ ಮಾಡಿಕೊಟ್ಟೆ, ಕಂಪ್ಯೂಟರ್ ಅದನ್ನು ರೆಕಾರ್ಡ್ ಮಾಡಿಬಿಟ್ಟು ನನಗೆ ಹೇಳತ್ತೆ ಇವ್ರು ಹಿಂಗೆ ಉಸಿರಾಡ್ತಿದ್ದಾರೆ. ಇವ್ರು ಉಸಿರಾಟದನ್ನ ಪ್ರಾಪರಾಗಿ ನಾವು ಮಾಡಿದ್ರೆ ನಾವು ಈ ಟೈಮಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾಗ ಸರಿಯಾಗಿ ಹೋಗುತ್ತೆ. ಹೇಗಂತ ಹೇಳಿದ್ರೆ ಪೇಷಂಟು ಉಸಿರಾಟ ತೊಗೊಂಡು ಚೆನ್ನಾಗಿ
ಅಂತ ಉಸಿರು ತೊಗೊಂಡು ಒಳಗೆ ನಿಲ್ಲಿಸ್ಕೊಂಡಿದ್ರೆ ಅದನ್ನು ನಾವು ಒಂದು 5-10 ಸೆಕೆಂಡು ಅಥವಾ 20 ಸೆಕೆಂಡು ಪೇಷಂಟ್ ಅಲ್ಲೇ ಹಿಡ್ಕೊಂಡಿದ್ರೆ ನಮಗೆ ಈ ಮಾನಿಟರಲ್ಲಿ ಗೊತ್ತಾಗತ್ತೆ ಅವನು ಸರಿಯಾಗಿ ಪೇಷಂಟು ಉಸಿರಾಟ ತೊಗೊಂಡು ಹಿಡ್ಕೊಂಡಿದ್ದಾನೋ ಇಲ್ವೋ ಅಂತ. ಆವಾಗ ಏನಾಗುತ್ತೆ, ನಾವು ಕಂಪ್ಯೂಟ್ರಿಗೆ ಆರ್ಡರ್ ಕೊಡ್ತೀವಿ. ಈ ಹಸಿರು ಕಲರ್ ಬಂದಾಗ ಪೇಷಂಟ್ ಈ ಲೈನು ಕೆಂಪು ಲೈನು ಹಸಿರು ಕಲರ್ಗೆ ಬಂದಿದ್ದಾಗ ಟ್ರೀಟ್ಮೆಂಟ್ ಆಗೋ ಹಾಗೆ ನೋಡ್ಕೋ ಅಂತ. ಆವಾಗ ಏನು ಮಾಡುತ್ತೆ, ಕಂಪ್ಯೂಟರ್ಗೆ ಆ ಆರ್ಡರ್ ಸಿಕ್ಕಾದ ಮೇಲೆ ಪ್ರತಿ ಸತಿ ಪೇಷಂಟು ಅಂತ ತೊಗೊಂಡು ಉಸಿರು ತೊಗೊಂಡು ನಿಲ್ಲಿಸಿದಾಗ ಈ ಹಸಿರು ಕಲರ್ ಜೊತೆ ಈ ಕೆಂಪು ಲೈನ್ ಸೇರಿದಾಗ ಏನಾಗುತ್ತೆ, ಟ್ರೀಟ್ಮೆಂಟ್ ಶುರು ಆಗತ್ತೆ. ಆವಾಗ ಟ್ರೀಟ್ಮೆಂಟ್ ಹೋಗೋ ಜಾಗ, ಆ ಕಾಯಿಲೆ ಬರೋ ಜಾಗ ಪ್ರತಿ ಸತಿ ಸೇಮ್ ಆಗಿರುತ್ತೆ. ಅದರಿಂದ ಉಪಯೋಗ ಏನಂತ ಹೇಳಿದ್ರೆ, ಅದರ ಅಕ್ಕಪಕ್ಕ ಇರೋ ನಾರ್ಮಲ್ ಆರ್ಗನ್ಸ್ಗೆ ಜಾಸ್ತಿ ಎಫೆಕ್ಟ್ ಆಗಲ್ಲ. ಅದರಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತಲ್ಲ, ಅದು ಕಮ್ಮಿ ಆಗುತ್ತೆ. ಅದರಿಂದ ನಾವು ಕೊಡೋ ಅಷ್ಟುದ್ದ ಟ್ರೀಟ್ಮೆಂಟ್ ಟೈಮಲ್ಲಿ ಹೇಗಂತ ಹೇಳಿದ್ರೆ, ಈಗ ಲೆಫ್ಟ್ ಹ್ಯಾಂಡಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಕಾಯಿಲೆ ಬಂದಿದೆ. ಬ್ರೆಸ್ಟ್ ಕ್ಯಾನ್ಸರ್ಗೆ ರೇಡಿಯೇಷನ್ ವಿಕಿರಣ ಕೊಡಲೇಬೇಕು. ಈಗ ಲೆಫ್ಟ್ ಸೈಡಲ್ಲಿ ಏನಿದೆ, ಹಾರ್ಟು ಇದೆ. ಹಾರ್ಟನ್ನ ನಾವು ರೇಡಿಯೇಷನಿಂದ ಕಾಪಾಡಬೇಕು. ಇಮೇಜ್ ಗೈಡೆನ್ಸ್ ರೇಡಿಯೋಥೆರಪಿ ಜೊತೆ ಇದು ಉಸಿರಾಟ ಪ್ರಾಕ್ಟೀಸ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ತೊಗೋತಿರುವಾಗ ಪೇಷಂಟ್ ಚೆನ್ನಾಗಿ ಉಸಿರು ಒಳಗೆ ತೊಗೊಂಡ್ರೆ ಇದು ಎದೆ ಇರುತ್ತಲ್ಲ, ಅದು ಮುಂದ್ಗಡೆ ಬಂದಾಗ ಹಾರ್ಟ್ ಏನಿರುತ್ತೆ ಹಿಂದ್ಗಡೆ ಉಳ್ದೋಗುತ್ತೆ. ಸೊ ಟ್ರೀಟ್ಮೆಂಟ್ ಕೊಡ್ತಿರುವಾಗ ಬರೀ ಆ ಬ್ರೆಸ್ಟ್ ಪಾರ್ಟು ಅಥವಾ ಎದೆ ಪಾರ್ಟು ಮುಂದ್ಗಡೆ ಬಂದಿರುತ್ತಲ್ಲ, ಬರೀ ಅದಕ್ಕೆ ನಮ್ಮ ಈ ಅಡ್ವಾನ್ಸ್ ಮಷೀನು ಟ್ರೀಟ್ಮೆಂಟ್ ಕೊಟ್ಟು ನಾವು ಕೊಡ್ತಿರೋ ಪ್ಲ್ಯಾನಿಂಗ್ ಟ್ರೀಟ್ಮೆಂಟು ಕಾಯಿಲೆನ ತಡೆಗಡಿಸುತ್ತೆ ಅಥವಾ ನಿವಾರಣೆ ಮಾಡೋಕ್ಕೆ ನಮಗೆ ಸಹಾಯ ಪಡುತ್ತೆ. ಸೊ ಈಗ ನಮಗೆ ಅರ್ಥ ಆಯಿತು, ನಮಗೆ ಅಡ್ವಾನ್ಸ್ ಮಷೀನ್, ಅಡ್ವಾನ್ಸ್ ಕೌಚ್, ಅಡ್ವಾನ್ಸ್ ಟೆಕ್ನಿಕ್, ನಮ್ಮ ಅಡ್ವಾನ್ಸ್ CT ಸ್ಕ್ಯಾನ್ ಮಿಷಿನ್, ನಮ್ಮ ಇದ್ದಿದ್ದ ಕಂಪ್ಯೂಟರು, ಅಡ್ವಾನ್ಸ್ ಬ್ರೆತ್ ಕಂಟ್ರೋಲು, ಅಂದರೆ ನಾವು ಉಸಿರಾಟದನ್ನ ಕಂಟ್ರೋಲ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಕೊಟ್ಟು ಪೇಷಂಟಿಗೆ ಹೆಂಗೆ ಬೆನಿಫಿಟ್ ಕೊಡ್ಬೋದು ಅಂತ. ನಾವು ಟ್ರೀಟ್ಮೆಂಟ್ ಕೊಡೋದು ಪೇಷಂಟ್ಗೋಸ್ಕರ, ಪೇಷಂಟ್ಗಾಗಿ ಇಲ್ಲಿ ಎಲ್ಲ ಫೆಸಿಲಿಟೀಸ್ ಇರೋದು, ಪೇಷಂಟ್ಗೆ ಇದರಿಂದ ಲಭ್ಯ ಪಡ್ಕೊಳ್ಳಿ ಅಂತ ನಮ್ಮ ಪ್ರಯತ್ನ ಇರೋದು. ಆದಷ್ಟು ಪೇಷಂಟ್ಗಳು ಅಥವಾ ಅವ್ರ ಮನೆಯವರು ಇದನ್ನು ಅರ್ಥ ಮಾಡಿಕೊಂಡು ಬಂದು ತಿಳುವಳಿಕೆ ಈಸ್ಕೊಂಡು ಅದ್ರ ಬಗ್ಗೆ ಟ್ರೀಟ್ಮೆಂಟನ್ನು ಅನುಸರಿಸಿದ್ರೆ ನಮಗೂ ಖುಷಿ ಆಗುತ್ತೆ. ನಾವು ಕೊಟ್ಟಿರೋದು ಇದರಿಂದ ಏನಾದರೂ ಅವ್ರಿಗೆ ಲಾಭವಾಗುತ್ತೆ ಅಂತ ಹೇಳಿದ್ರೆ ನಾವು ಮಾಡ್ತಿರೋ ಕರ್ತವ್ಯ ಪೂರೈಸಿದ್ದೀವಿ ಅಂತ ಅಂದ್ಕೊತೀನಿ. ಧನ್ಯವಾದ.